ಹಾಯ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರೆಲ್ಲರೂ? ಕನ್ನಡ ಪೇಪರ್ ಬರೆದು ಹೊರಗಡೆ ಬರ್ತಾಯಿದ್ದೀರಾ? ಎಸ್, ನಾನು ನಿಮ್ಮ BKM ಸರ್. ಎಸ್, ಇವತ್ತು ಮಾತಾಡಿಸ್ಬೇಕಲ್ಲ. ಮತ್ತು ಇವತ್ತು ಮುಗಿಸ್ಕೊಂಡು ಬಂದ ಕೂಡಲೇ ನಾನು ಹೇಳಿದ್ದೆ, ಚೆನ್ನಾಗಿ ಬರೆದಿರ್ತೀರ ಬಿಡಿ. ಮಾತೃಭಾಷೆ ಅನುಮಾನನೇ ಇಲ್ಲ, ಎಲ್ಲ ಮಕ್ಕಳು ಚೆನ್ನಾಗಿ ಬರೆದಿರ್ತೀರ. ಅದರಲ್ಲೇನು ಗಾಸಿ ಪಡ್ತಕ್ಕಂಥದ್ದಿಲ್ಲ. ಭರವಸೆನೂ ಹುಟ್ಟಿರುತ್ತೆ, ಪರೀಕ್ಷೆ ಏನು ಕಷ್ಟ ಇಲ್ಲ ಅಂತ. ಈಗ ನಮ್ಮ ಮುಂದಿರೋದು 2 ದಿನ ರಜಾ ಪ್ಲಸ್ ಸೋಮವಾರ ಗಣಿತ, ಮ್ಯಾಥಮೆಟಿಕ್ಸ್. ಓಕೆ, ಸಾಕಷ್ಟು 2-3 ಸುತ್ತಲ್ಲಿ ನಾವು ಈಗಾಗಲೇ ಮ್ಯಾಥ್ಸ್ ಬಗ್ಗೆ ಎಲ್ಲ ಹಿಂಟ್ಸನ್ನು ಕೊಟ್ಟಿದ್ದೀನಿ. ನೀವ್ಯಾರು ಆತಂಕ ಪಡಬೇಕಾಗಿಲ್ಲ. ನಾಳೆ ಮತ್ತು ನಾಡಿದ್ದು ನೀವು ಮ್ಯಾಥ್ಸನ್ನು ಪೂರ್ತಿಯಾಗಿ ಓದ್ಕೊಳ್ಳಿ. ಮಾಮೂಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್, ಪ್ರಾಬಬಿಲಿಟಿ, ಲೀನಿಯರ್ ಈಕ್ವೇಷನ್ಸ್ ಆ್ಯಂಡ್ ಆಲ್ಸೋ ಲೀನಿಯರ್ ಐಡೆಂಟಿಟೀಸ್, ಮತ್ತು ಗ್ರಾಫ್ ಪ್ರಾಬ್ಲಮ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಏನು ಲೆಕ್ಕ ಇದೆ, ಸರ್ಕಲ್ಸ್, ಥೇರಮ್ಸ್ ಆನ್ ಸರ್ಕಲ್ಸ್, ಟ್ರಯಾಂಗಲ್ಸ್ ಎಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಪರೀಕ್ಷೆ ಬರೆದು ಬಂದ ಕೂಡಲೇ 1 ಅವರ್ ರಿಲ್ಯಾಕ್ಸ್ ಆಗಿ ಅಂತೇಳಿದ್ದೆ. ಇನ್ನೇನು ಮನೆಗೆ ಹೋಗಿರ್ತೀರ ಅಷ್ಟೊತ್ತಿಗೆ. ನಾನು ವಿಡಿಯೋ ನಿಮಗೆ ಅಪ್ಲೋಡ್ ಆಗೋದ್ರೊಳಗಡೆ ಮನೆ ತಲುಪಿರ್ತೀರ. ಊಟ ಮಾಡಿ 1 ಅವರ್ ರಿಲ್ಯಾಕ್ಸ್ ಆಗಿ ಒಂದು ಕಡೆ ಕುತ್ಕೊಂಡ್ಬಿಟ್ಟು ನಿಧಾನಕ್ಕೆ ಮ್ಯಾಥ್ಸ್ ತೆಗಿರಿ. ಇವತ್ತು ಮತ್ತು ನಾಳೆ ಡಾರ್ಕ್ ಏರಿಯಾ ಅಥವಾ ಗ್ರೇ ಏರಿಯಾ ಇನ್ನೂ ಸ್ವಲ್ಪ ಗೊಂದಲ ಇದೆ ನನಗೆ. ಯಾಕೋ ಏರಿಯಾಸ್ ಮತ್ತು ವಾಲ್ಯೂಮ್ಸ್ ಅವುಗಳ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅಂತ ಅನಿಸ್ತಿದೆಯಾ? ಆ ಲೆಕ್ಕಗಳು ಮಾಡಿ. ಅಥವಾ ನಿಮಗೇನಾದ್ರೂ ಥೇರಮ್ಸ್ ಯಾಕೋ ಬರ್ತಾ ಇಲ್ಲ, ತೇಲ್ಸ್ ಥೇರಮ್ ಯಾಕೋ ಒಂದೆರಡು ಸ್ಟೆಪ್ ತಪ್ಪಾಗ್ತಿದೆ, ಸರ್ಕಲ್ಸ್ ಮೇಲೆ ಥೇರಮ್ ಯಾಕೋ ತಪ್ಪಾಗ್ತಿದೆ, SAS, SSS ಯಾವುದೋ ಎ ಕ್ರೈಟೀರಿಯಾ ಯಾವುದೋ ಒಂದು ಥೇರಮ್ ಸ್ವಲ್ಪ ಗೊಂದಲ ಆಗ್ತಿದೆ ಅನ್ನಿಸ್ತಿದೆಯಾ? ಅಂಥವ್ನ ವರ್ಕ್ ಮಾಡಿದ್ದೀರ. ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಪ್ರಾಬ್ಲಮ್ಮು, ಮೀಡಿಯನ್ ಮೋಡ್ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಮಾಡಿ. ಆದಷ್ಟು ಇವತ್ತು ನಾಳೆ ಬರದೇ ಇರ್ತಕ್ಕಂಥದ್ದನ್ನೆಲ್ಲ ನೋಡ್ಕೊಳ್ಳಿ. ನಾಡಿದ್ದು ಸಂಡೇ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿದ್ದೀನಿ ಶಾಲೆ ಹತ್ರ. ನೀವು ಬಂದರೆ ನಿಮಗೆ ಯಾವ್ಯಾವ್ದು ಗೊಂದಲ ಇದೆ ಅವನ್ನೆಲ್ಲ ನಾನು ಬಗೆಹರಿಸ್ತೀನಿ. ಅಕಸ್ಮಾತ್ ಯಾವುದೂ ಇಲ್ಲ, ಅಕಸ್ಮಾತ್ ಇದ್ದರೂ ಕೂಡ ಬಟ್ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಶಾಲೆ ಬೆಳೆ ಬಂದು ಓದ್ಕೊಳ್ಳಿ ಅಂತ ಹೇಳಿದ್ದೀನಿ. 3 ಲಾಂಗ್ ಡ್ಯೂರೇಷನ್ ನಿಮಗೆ ಗ್ಯಾಪ್ ಸಿಕ್ಕಿರೋದ್ರಿಂದ ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಯಾವುದು ಗೊಂದಲ ಇಟ್ಕೋಬಾರ್ದು. ಮತ್ತು ಇವತ್ತು ಕನ್ನಡ ಪೇಪರ್ ಹೇಗಾದರೂ ಬರ್ದಿರ್ರಿ. ಅಕಸ್ಮಾತ್ ಎಷ್ಟಾದರೂ ಅಂಕಗಳು ಬಿಟ್ಟಿರ್ರಿ. ಫಾಸ್ಟ್ ಈಸ್ ಫಾಸ್ಟ್, ಮುಗಿದ ಕತೆ ಮುಗಿದ ಅಂತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರಗಬೇಡಿ. ಅಯ್ಯೋ ಪ್ರಬಂಧ ಸರಿ ಬರಲಿಲ್ಲ, ಅಯ್ಯೋ ಲೆಟರ್ ರೈಟಿಂಗ್ ಸರಿ ಬರಲಿಲ್ಲ, ಆ ಥರದ್ದೇನು ಇಟ್ಕೋಬೇಡಿ. ಈಗ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದು ಯುವರ್ ಮ್ಯಾಥಮೆಟಿಕ್ಸ್. ಅದ್ರ ಬಗ್ಗೆ ಮತ್ತೆ ಈಗ ಯಾರಾದರೂ ಮಲಗಿಬಿಟ್ಟಿರ, ಒಂದು ಎಕ್ಸಾಮ್ಗೆ ಭಾರಿ ಸಾಧನೆ ಮಾಡಿರೋ ಥರ ಹೋಗಿ ಬಿಸಿಲು ಅಂತೇಳಿ ಮನೆಗೆ ಏನೋ ಒಂದು ನೆಪ ಹೇಳಿ ಮಲಗಿಬಿಟ್ಟು ಮತ್ತೆ ರಾತ್ರಿ ಎದ್ದಿರ. ಅಲ್ಲಿಗೆ ಇವತ್ತು ಹಾಫ್ ಡೇ ನೀವು ವೇಸ್ಟ್ ಮಾಡ್ದಂಗೆ ಮಾಡಬಾರ್ದು. ಮಂಡಳಿಯವರು, ಬೋರ್ಡ್ನವ್ರು ನಿಮ್ಗೆ ಅದಕ್ಕೋಸ್ಕರನೇ ಗ್ಯಾಪ್ ಕೊಟ್ಟಿದ್ದಾರೆ. ತುಂಬ ಓದ್ಕೊಳ್ಳಿ. ಕೊನೆ ಅವಧಿಯಲ್ಲಿ ಓದಿರೋದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನೀವು ಸದುಪಯೋಗ ಪಡಿಸ್ಕೊಂಡು 1 ಅವರ್ ರಿಲ್ಯಾಕ್ಸ್ ಆಗಿ ಅಂತ ಹೇಳಿದ್ದೀನಿ. ರಾತ್ರಿ 10:30-11 ಗಂಟೆವರೆಗೂ ವರ್ಕ್ ಮಾಡಿದರೆ ನನ್ನ ಪ್ರಕಾರ ಇವತ್ತೊಂದು 2 ಪಾರ್ಟ್ ಮುಗಿಸ್ತೀರಾ. ನಾಳೆ 1 ಪಾರ್ಟು, ನಾಡಿದ್ದು ಕಂಪ್ಲೀಟ್ ರಿವಿಷನ್ ಮಾಡಬೇಕು ಅಂತ ಹೇಳ್ತಾ, ಮತ್ತು ಸಂಜೆ ಇನ್ನೂ ಗಣಿತದಲ್ಲಿ ನನಗೇನಾದ್ರು ಹೇಳಬೇಕು ಅನ್ಸಿದ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಮತ್ತೊಂದು ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸೋಕ್ಕೆ ಮತ್ತೆ ನಿಮ್ಮನ್ನು ಬರ್ತಾಯಿದ್ದೀನಿ. ಬಿರು ಬಿಸಿಲಿನಲ್ಲಿ ಸೆಕೆ ನಡುವೆ ಆದರೂ ಗಣಿತ ತುಂಬ ಸುಲಭ ಅಂತ ಭಾವಿಸ್ಕೊಂಡು ಓದೋಕ್ಕೆ ಶುರು ಮಾಡಿ. ನನ್ನ ಇವತ್ತಿನ ಮಧ್ಯಾಹ್ನದ ಈ ವಿಡಿಯೋ ಮುಗಿಸೋಕ್ಕೆ ಮುಂಚೆ ಮರಿಬೇಡಿ, ಸಬ್ಸ್ಕ್ರೈಬರ್ಸು ಇನ್ನೂ ಹೆಚ್ಚಾಗಬೇಕು, ಆಗ್ತಿದ್ದಾರೆ. ವ್ಯೂಸು 15,000 ವ್ಯೂಸ್ ಮುಗೀತು. ಇನ್ನೂ ವ್ಯೂಸ್ ಜಾಸ್ತಿ ಆಗಬೇಕು. ನಾನು ಆಗಲೇ ಹೇಳಿದ್ದೆ, ನನ್ನ ಮುಂದಿನ ಮಿಷನ್ ಅಥವಾ ಮುಂದಿನ ಪ್ರೋಗ್ರಾಮ್ SSLC ಪರೀಕ್ಷೆ ಮುಗಿದ್ಮೇಲೆ KG to PG ಅಂದರೆ ಕಿಂಡರ್ ಗಾರ್ಟನ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್, ಆಂಧ್ರ ಪ್ರದೇಶ್ DSC ಸೆಲೆಕ್ಷನ್, ಕರ್ನಾಟಕದಲ್ಲೂ ಕೂಡ
ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಟೀಚರ್ ಪೋಸ್ಟ್ ಕಾಲ್ ಮಾಡ್ಬೋದು ಅಂತ ಹೇಳ್ತೀರ. ಅವುಗಳ ಬಗ್ಗೆ ಒಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ಸ್ ಬಗ್ಗೆ, ಮತ್ತು ಲೈಫ್ ಸ್ಕಿಲ್ಸ್ ಬಗ್ಗೆ, ವ್ಯಾಲ್ಯೂ ಎಜುಕೇಷನ್ ಬಗ್ಗೆ, ಒಂದಿಷ್ಟು ಸ್ಟೋರೀಸು, ಒಂದಿಷ್ಟು ಜೀವನ, ಒಂದಿಷ್ಟು ಫಿಲಾಸಫಿ. ಬನ್ನಿ ರಜಾದಲ್ಲಿ ಮಾತಾಡ್ತಾ ಹೋಗೋಣ. ಆದರೆ ಮರಿಬೇಡಿ, ನಿಮ್ಮ ಜೊತೆ ನಾನಿರೋದ್ರಿಂದ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಲೇಬೇಕು. ನನ್ನ ಜೊತೆ ಇದ್ದೀರಲ್ವ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ವಾಟ್ ಎವರ್ BKM. Have a nice evening and spend the beautiful moments. Thank you. See you in the evening. Bye.